ಇನ್ನು ಬಿಜೆಪಿಯವರು ಒಬ್ರಿಗೊಬ್ರು ದುಶ್ಯಾಸನರು ಯುಧಿಷ್ಠಿರ ಆಗೋದಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿರುವಂತಹ ಮಾತು. ಆ ವಿಡಿಯೋ ಮೀಡಿಯಾದಲ್ಲೇ ಬಂದಿರೋದು, ನಾವೇನದನ್ನ ಯಾರು ಕ್ರಿಯೇಟ್ ಮಾಡಿರುವಂತದ್ದಲ್ಲ. ಆ ವಿಡಿಯೋದಲ್ಲಿ ಸಿಟಿ ರವಿ ಹೇಳಿದ್ದು ಈಗ ಜಗತ್ತಿಗೆ ಗೊತ್ತಾಗಿದೆ. ಪಾಕಿಸ್ತಾನ ಯುದ್ಧ ಗೆದ್ದು ಬಂದಂತೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಒಬ್ರಿಗೊಬ್ರು ದುಶ್ಯಾಸನ ರೀತಿ ಇದ್ದಾರೆ. ವಿಡಿಯೋ FSLಗೆ ಪರಿಶೀಲನೆಗೆ ಹೋಗ್ಲಿ, ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಸದನದಲ್ಲಿ ಪ್ರಯೋಗ ಮಾಡಿದ್ದಾರೆ, ಅದನ್ನು ನಾನು ಅಲ್ಲೇ ಪ್ರಶ್ನೆ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಇವರು ಏನೂ ಆಗೇ ಇಲ್ಲ ಅಂತ ಹೇಳ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಮಾಧ್ಯಮಗಳಲ್ಲಿ ಕೆಲವು ವಿಡಿಯೋಗಳು ಬಂತು. ಅದು ಕಾಂಗ್ರೆಸ್ನವ್ರು ಬಿಟ್ಟಿದ್ದಲ್ಲ, ನೀವು ಏನು ಅಡ್ಜನ್ ಆದಮೇಲೆ ನಿಮ್ಮ ಕ್ಯಾಮ್ರಾಗಳು ಆನ್ ಇಟ್ಟಿದ್ದು ಆ ದೃಶ್ಯಾವಳಿಗಳು ಬಂತು. ಅಲ್ಲಿ ಭಾಳ ಸ್ಪಷ್ಟವಾಗಿ CT ರವಿಯವರು ಏನು ಹೇಳಿದ್ದಾರೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಆದರೂ ಕೂಡ ಅವ್ರು ಡಿನೈ ಮಾಡ್ತಾ ಇದ್ದಾರೆ. ಮತ್ತು ಏನೋ ಭಾಳ ದೊಡ್ಡ ಪಾಕಿಸ್ತಾನಿ ಯುದ್ಧ ಗೆದ್ದು ಬಂದಂಗೆ ಅವರಿಗೆ ಸ್ವಾಗತ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ರ ಪರಿಸ್ಥಿತಿ ಒಬ್ರಿಗೊಬ್ರಿಗೆ ಸಮರ್ಥನೆ ಮಾಡ್ಕೋಬೇಕಾಗಿದೆ. ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಕೇಸು, ನಿಮ್ಮ ಮುನಿರತ್ನ ಕೇಸು, ನಿಮ್ಮ CT ರವಿ ಇರ್ಬೋದು, ಮತ್ತು ಬೇರೆಯವ್ರದ್ದೆಲ್ಲ ಗೊತ್ತಲ್ಲ. ಎಲ್ಲರೂ ಅವರು ಯಾವಾಗಲೂ ಬಡ್ದಾಡ್ತಾ ಇರ್ತಾರಲ್ಲ, CD ಫ್ಯಾಕ್ಟ್ರಿ ಅವ್ರು ಇಟ್ಟಿದ್ದಾರೆ, CDಗಳು ಇವ್ರದ್ದಿದೆ, ಯಾರನ್ನ ಜಾಸ್ತಿ ಮಾತಾಡಿದ್ರೆ BJP ಅವ್ರ ವಿಡಿಯೋ ಇದೆ ನನ್ನ ಹತ್ರ ಅಂತ ಹೇಳ್ತಾರಲ್ಲ. ಸೊ ಒಬ್ರೊಬ್ಬರಿಗೆ ದುಶ್ಯಾಸನಗಳು ಬೆನ್ನಿಗೆ ನಿಂತಿದ್ದಾರೆ. ಇದರಲ್ಲಿ ಆಶ್ಚರ್ಯ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ವಿಡಿಯೋಗಳೇನಿದೆ ಅದು ಗೃಹ ಇಲಾಖೆಯಿಂದ FSL ಬರಲಿ ಅಂತ ಹೇಳಿದ್ದೀವಿ. ಇವಾಗ CID ಕೊಟ್ಟಿದ್ದರೆ ಅದು ಏನು ಮಾಧ್ಯಮದಲ್ಲಿ ಬಂದಿರುವಂಥ ವಿಡಿಯೋ ಇದೆ ಅದು ಪರಿಶೀಲನೆಗೆ ಹೋಗಲಿ.